ಈ ಕಾಂಕ್ರೀಟ್ ಇದನ್ನು ಬಿಡಿಸಿ ಅಣ್ಣ ಈ ಕಡೆಗೆ. ಇಲ್ಲೇ ಇದೆ ಇದರಲ್ಲಿ, ಇಷ್ಟರಲ್ಲೇ ಸಿಗುತ್ತೆ. ಬೆಳಗ್ಗೆ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ ಆನ್ ದ ವೇ. ಈ ಒಂದು ಸಂರಕ್ಷಣೆಯ ಕರೆ ನಮಗೆ ಬಂದಿರೋದು ಮೈಸೂರಿನ ಹೆಬ್ಬಾಳ ಏರಿಯಾದಿಂದ. ಅಲ್ಲಿ ಚೆನ್ನಮ್ಮ ಸರ್ಕಲ್ ಅಂತ ಇದೆ. ಸೊ ಆ ಒಂದು ಸರ್ಕಲ್ ಆಸುಪಾಸಲ್ಲಿ ಈ ಒಂದು ಹಾವಿನ ಸಂರಕ್ಷಣೆಯ ಕರೆ ನಮಗೆ ಬಂದಿದ್ದಾರೆ. ಸುಮಾರು ಸಲ ನಮ್ಮ ತಂದೆಯವರು ಹೋಗಿ ಆ ಒಂದು ಹಾವು ರೆಸ್ಕ್ಯೂ ಮಾಡೋಕ್ಕಾಗಿಲ್ಲ, ಅಥವಾ ಟೈಮ್ ಕರೆಕ್ಟಾಗಿ ಸಿಕ್ಕಿಲ್ಲ, ಅಥವಾ ಅವ್ರು ಬರೋದ್ರಲ್ಲಿ ಅದೆಲ್ಲ ಹೊರಟೋಯ್ತು ಅನ್ನೋ ಸಿಚುವೇಶನ್ ಬಂದಿತ್ತು. ಬಟ್ ಇವಾಗ ನಾವು ಹೋಗ್ತಾ ಇದ್ದೀವಿ. ಖಾಲಿ ಫೀಲ್ಡಲ್ಲಿದೆ, ಸೈಟಲ್ಲಿದೆ ಅಂತ ಹೇಳಿದ್ದಾರೆ. ಬಟ್ ಖಂಡಿತವಾಗ್ಲೂ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋದ ನಂತರ ನಮಗೆ ತಿಳಿಯುತ್ತೆ. ಸೊ ತಕ್ಷಣ ಆ ಒಂದು ರೆಸ್ಕ್ಯೂ ಲೊಕೇಶನ್ಗೆ ರೀಚ್ ಆಗಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ವೀಕ್ಷಕರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಈ ಒಂದು ಪ್ರೀತಿ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಲೊಕೇಶನ್ಗೆ ರೀಚ್ ಆದ ನಂತರ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಶುಭ ದಿನ. ಎಲ್ಲಿ ಫೀಲ್ಡಲ್ಲಿ ಇದೆಯಾ? ಇಲ್ಲೇ ಇದೆ. ಈಚೆ ಬರುತ್ತೆ, ಒಳಗಡೆ ಹೋಗುತ್ತೆ, ಈಚೆಗೆ ಬರುತ್ತೆ, ಒಳಗಡೆ ಹೋಗುತ್ತೆ. ಮನೆ ಒಳಗಿಲ್ಲ. ಮೇಲಿಂದ ಕಾಣ್ತದೆ ಸರ್, ಕೆಳಗಡೆ ಕಾಣ್ತದೆ. ಅಲ್ಲಿ ಬಿಲೆಗಳಿದ್ರೆ ಸಿಗಲ್ಲ. ಓಕೆ. ಎಸ್. ಬರೋ ಇಲ್ಲಿ ಬಮ್ಮ. ಹೈ, ಈ ಉಕ್ಕು ಮೇಲೆ ಕೂತ್ಕೊಳ್ಳೋದಲ್ಲ, ಕೈ ಮೇಲೆ ಆರಾಮಾಗಿ ಕೂರಿಸ್ಕೋಬೋದು. ಸಮಾಧಾನನಾ? ನಿನ್ನೆಯಿಂದ ಅದು ಆಟ ಆಡಿಸ್ತಾ ಇಲ್ಲ, ನೀವು ಆಟ ಆಡ್ತಾ ಇದ್ದೀರಾ ಅಷ್ಟೇ. ಅದ್ರ ಪಾಡಿಗೆ ಅದಿದೆ ಅಷ್ಟೇ ಅಮ್ಮ. ಹೌದಮ್ಮ, ಬಟ್ ಏನಂತಂದರೆ ಅದ್ರ ಪಾಡಿಗೆ ಅದಿದೆ, ಅದು ಅದ್ರ ಪಾಡಿಗೆ ಅದು ಓಡಾಡ್ತಾ ಇದೆ. ಅದು ಹುಟ್ಟು ಬೆಳೆದಿರೋ ಜಾಗದಲ್ಲಿ. ಒಳಗೋಮ್ಮ ಅಲ್ಲಿ. ಸುಮ್ಮನಿರ, ಬರೋ ಇಲ್ಲಿ. ಸುಮ್ಮನಿರ, ಈ ಕಡೆ ಬಿಲ ಇದೆ ನೋಡ ಇಲ್ಲಿ. ಏನು ಹೇಳಿ? ಯಾಕೆ ನಮ್ಮಪ್ಪ 3 ಸಲ ಬಂದಾಗಲೂ ಸಿಗಲಿಲ್ಲ ಅಂತನಾ? ಅದು ಕೆಲವು ಸಲ ಹಾಗೇನ, ಏನೂ ಮಾಡೋಕ್ಕಾಗಲ್ಲ. ಅಷ್ಟೆ. ಆ ಎಲೆಗಳ ಗುಡ್ಡೆ ಸೌದೆ ಏನಿದೆ ತೆಗೆಸಬಾರ್ದು, ಅಲ್ಲೇ ಇರಬೇಕು. ಅದಲ್ಲಿ ಇರೋದಕ್ಕೆ ಹಾವುಗಳು ಅಲ್ಲೋಗಿ ಔಸ್ಕೊಳ್ತಾ ಇದೆ. ಅದಕ್ಕೆ ಅಲ್ಲಿ ಔಸ್ಕೊಳ್ಳೋಕೆ ಜಾಗ ಸಿಕ್ಕಿಲ್ಲ ಅಂದರೆ ಮನೆ ಒಳಗೆ ಬರುತ್ತೆ. ನೀವು ಆದಷ್ಟು ಖಾಲಿ ಸೈಟಲ್ಲಿರೋ ಗಿಡಗಳಿಗೆ ನೀರು ಹಾಕಿ, ಖಾಲಿ ಸೈಟಿಗೆ ನೀರು ಹಾಕಿ ಗಿಡ ಬೆಳೆಸ್ಬಿಡಿ. ಹಾವು ನಿಮ್ಮ ಮನೆ ಒಳಗೆ ಬರೋಲ್ಲ, ಆಚೆ ಕಡೆನೇ ಅದು ಅದ್ರ ಜಾಗದಲ್ಲಿ ಅದಿರುತ್ತೆ, ನಿಮ್ಮ ಜಾಗದಲ್ಲಿ ನೀವು ಇರ್ತೀರ. ಇನ್ ಕೇಸ್ ಅದಕ್ಕೆಲ್ಲ ಔಸ್ಕೊಳ್ಳೋಕೆ ಜಾಗ ಇರಲಿಲ್ಲ ಅಂದರೆ ನಿಮ್ಮ ಮನೆ ಒಳಗೆ ಬಂದಿರೋದು ಅದು. ಮಕ್ಕಳನ್ನ ಬರೀ ಕಾಲದಲ್ಲಿ ಆಟ ಆಡಿಸ್ಬೇಡಿ, ಮಕ್ಕಳ ಜೊತೆ ಯಾರು ದೊಡ್ಡವರಿರಿ. ಆಮೇಲೆ ಅಲ್ಲಿ ಇಲ್ಲಿ ಹಾವುಗಳು ಕಾಣಿಸಿದಾಗ ಸಿಗೋ ಥರ ಇದ್ದರೆ ಒಂದು ಫೋನ್ ಮಾಡಿ. ಮತ್ತು ಈ ಖಾಲಿ ಸೈಟಿಗೆ ದಿನ ನೀರು ಹಾಕಿ. ಈ ಆ ಕಡೆ ಈ ಕಡೆ 2 ಮನೆಯವರು ಸೇರ್ಕೊಂಡು ಪೈಪಲ್ಲಿ ನೀರು ಬಿಟ್ಬಿಡಿ. ಅಲ್ಲಿ ತಂಪಾಗಿರುತ್ತೆ, ಹಾವುಗಳು ಹೋಗಲ್ಲ, ಔಸ್ಕೊಂಡು ಕೂತ್ಕೊಳ್ತವೆ, ನಿಮ್ಮ ಮನೆಗೆ ಬರೋಕ್ಕೆ ಹೋಗಲ್ಲ. ಬರ್ತೀನಿ. ಥ್ಯಾಂಕ್ ಯು ಅಮ್ಮ, ಬಾಯ್. ಥ್ಯಾಂಕ್ ಯು ಬಾಯ್. ಸ್ನೇಹಿತರೆ ನಮಸ್ಕಾರ. ನೀವು ನೋಡಿದ ಹಾಗೆ ನಾವು ಈ ಒಂದು ಸ್ಪೆಕ್ಟಿಕಲ್ ಕೋಬ್ರಾ ಅಂತಂದರೆ ನಾಗರ ಹಾವನ್ನು ನಾವು ರೆಸ್ಕ್ಯೂ ಮಾಡಿದ್ವಿ. ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹಲವಾರು ಕಡೆ ಖಾಲಿ ಜಾಗಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಹಾವುಗಳ ಒಂದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ
ಖಾಲಿ ಸೈಟಲ್ಲಿ ಆಗಿರ್ಬೋದು, ಎಂಟಿ ಫೀಲ್ಡಲ್ಲಿ ಆಗಿರ್ಬೋದು. ಯಾಕೆಂತಂದರೆ ನಮ್ಗಳಿಗೇನೆ ಮನೇಲಿ ಒಂದು 10-15 ನಿಮಿಷ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ ಬಿಸಿಲಿಂದ. ಸೊ ಆ ಒಂದು ಪ್ರಾಣಿಗಳು ನಮ್ಮ ಥರ ಅದಕ್ಕೆ ಸ್ವೆಟ್ ಲ್ಯಾಂಡ್ಸ್ ಇಲ್ಲ ಅಂತಂದರೆ ಅದಕ್ಕೆ ಏನಂತ ಹೇಳ್ತೀವಿ, ಬೆವರದೇ ಇರೋದ್ರಿಂದ ಅವುಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಸೆಕೆ ಆದರೆ ತಣ್ಣಗಿರೋ ಜಾಗಕ್ಕೆ, ಚಳಿ ಆದರೆ ಬೆಚ್ಚಗಿರೋ ಜಾಗಕ್ಕೆ, ಈ ಥರ ಜಾಗಗಳನ್ನ ಬದಲಾವಣೆ ಮಾಡ್ತಾ ಇರ್ತವೆ. ಸೊ ಈ ಥರ ಒಂದು ಸಿಚುವೇಷನಲ್ಲಿ ತುಂಬ ಬಿಸಿಲಿದ್ದಾಗ ಅದೊಂದು ತಣ್ಣಗಿರ್ತಕ್ಕಂಥ ಜಾಗ ಅಥವಾ ನೆರಳಿರ್ತಕ್ಕಂಥ ಜಾಗ ಅಥವಾ ಒಂದು ಬಿಲನ ಹುಡ್ಕೊಂಡು ಹೋಗ್ತಾರಂಥ ಸಂದರ್ಭದಲ್ಲಿ ಈ ಒಂದು ಹಾವನ್ನು ನಾವು ರೆಸ್ಕ್ಯೂ ಮಾಡಿದ್ದೀವಿ. ನಮ್ಮ ತಂದೆಯವರು 3-4 ಸಲ ಆ ಒಂದು ರೆಸ್ಕ್ಯೂ ಲೊಕೇಶನ್ಗೆ ಹೋಗಿದ್ದಾರೆ ಒಂದು ಸ್ನೇಕನ್ನು ರೆಸ್ಕ್ಯೂ ಮಾಡೋದಕ್ಕೆ. ಸಿಕ್ಕಿಲ್ಲ. ನಂದಿದ್ದು ಮೊದಲನೇ ಅಟೆಂಪ್ಟು. ಹೋಗ್ತಿದ್ದಂಗೆ ಆ ಹಾವು ಅಲ್ಲೇ ಹರ್ಕೊಂಡು ಹೋಗ್ತಾ ಇದ್ದರಿಂದ ಈಸಿಯಾಗಿ ರೆಸ್ಕ್ಯೂ ಮಾಡೋದಕ್ಕಾಯಿತು. ಒಂದು ಏನಂತಂದರೆ ಆ ಒಂದು ರೋಡ್ ಪೂರ್ತಿ ಎಷ್ಟು ಮಕ್ಕಳಿದ್ರು ಅಂತ ನೀವೇ ನೋಡಿದ್ರಿ. ಅಷ್ಟು ಮಕ್ಕಳುಗಳು ಇರೋದ್ರಿಂದ ಅಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಸಮ್ಮರ್ ಹಾಲಿಡೇಸ್, ಬೇಸಿಗೆ ರಜೆಗಳು ಶುರು ಆಯಿತು. ಮಕ್ಕಳೆಲ್ಲರೂ ಬೆಳಗ್ಗಿಂದ ಸಾಯಂಕಾಲ ಆಟ ಆಡ್ತಾ ಇರ್ತಾರೆ. ಸೊ ಅಂಥ ಒಂದು ಸಿಚುವೇಷನಲ್ಲಿ ಎನಿ ಟೈಮ್ ಯಾವ ಮಕ್ಕಳಿಗೆ ಯಾವ ಥರ ಬೇಕಾದ್ರೆ ಥ್ರೆಟ್ ಆಗಿರ್ಬೋದು. ಒಂದು ಬಾಲ್ ಹೋಗಲ್ಲಿ ಬಿದ್ದು ಎತ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಏನಾರು ಒಂದು ಆಗ್ಬೋದು. ಯಾಕಂದರೆ ಆ ಥರ ಸಿಚುವೇಶನ್ ಎಷ್ಟೋ ಸಲ ನಮ್ಗೆ ಆಗಿದೆ. ನಾವು ನೋಡಿದ್ದೀವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಆ ಥರ ಸಿಚುವೇಶನ್ಗಳನ್ನ ಕಣ್ಣಾರೆ ನೋಡಿದ್ದೀವಿ. ಸೊ ಈ ಥರ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಜನಗಳು ಕೂಡ ತುಂಬ ರಿಸ್ಕ್ ನಮಗೆ ಅಂತ ಅಂದ್ಕೊಂಡು ಆ ಒಂದು ಹಾವನ್ನು ರೆಸ್ಕ್ಯೂ ಮಾಡೋದಕ್ಕೆ ಅಂತ ಕರೆದಿದ್ದಾರೆ. ನಮಗೆ ಬಂದಿದೆ ಮತ್ತೊಂದು ಹಾವಿನ ಸಂರಕ್ಷಣೆಯ ಕರೆ. ಮೈಸೂರಿನ ಇನ್ಕಲ್ ಭಾಗದಿಂದ ಬಂದಿದೆ. ಸೊ ಮನೆ ಸುತ್ತಮುತ್ತ ಸೇಮ್ ಆವಾಗ ಹೇಗೆ ನಮಗೆ ಹಿಂದಿನ ರೆಸ್ಕ್ಯೂ ಕೋಬ್ರಾ ರೆಸ್ಕ್ಯೂ ಕಾಲ್ ಬಂದಿತ್ತೋ ಅದೇ ಥರನೇ ನಮಗೆ ಈ ಒಂದು ಕಾಲ್ ಕೂಡ ಬಂದಿದೆ. ಇಲ್ಲಿ ಮನೆ ಮುಂದೆ ಓಡಾಡ್ತಾ ಇದೆ ಅಂತ. ಬಟ್ ಸಿಗೋ ಚಾನ್ಸಸ್ ಹೇಳೋದಕ್ಕಾಗಲ್ಲ, 50-50 ಆಗಿರುತ್ತೆ. ಅವ್ರಿಗೆ ಕರೆ ಮಾಡೋಣ. ಅವ್ರು ಇಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ನಾವು ಲ್ಯಾಂಡ್ ಮಾರ್ಕನ್ನು ರೀಚ್ ಆಗಿದ್ದೀವಿ. ಯಾವುದ್ರೊಳಗೆ ಹೋಯ್ತಣ್ಣ? ಸರ್ ಇಲ್ಲಿ ಬಂತು, ಅಲ್ಲಿ ಹಾಂ ಇಲ್ಲಿ ಬಂತು. ಹಾಂ ಈಗ ಎಲ್ಲ ಕಿತ್ತಾಕಿದೀವಿ. ಬಂದಿತ್ತು, ತಲೆ ಹಿಂಗೆ ಆಡ್ತಾ ಇತ್ತು. ಹಾಂ ಒಟ್ಟೆ ಎಲ್ಲೂ ಹೋಗಿಲ್ಲ ಅದು. ಈ ಕಡೆ ಎಲ್ಲೂ ಹೋಗಿಲ್ಲ, ಎಲ್ಲೂ ಮುಟ್ಟಿಲ್ಲ. ಇದನ್ನೇ ಕುಡಿತಾ ಇದ್ದೀರಾ ಮತ್ತೆ? ಹೋಗಿ ಅಲ್ಲಿ ನೋಡಿ ಕೆಳಗಡೆ ಹೋಗೈತಂತ. ತಲೆ ಎಲ್ಲ ಕಿತ್ತು ಅಲ್ಲೇ ಇರುತ್ತೆ, ತೆಗೀರಿ. ಇದು ನೋಡಿ. ಓ ಸಾರಿ. ಹಿಂದೆ ಹೋಗ್ಬಿಡಿ, ಎಲ್ಲ ಒಂದು ಸ್ವಲ್ಪ ಹಿಂದೆ ಹೋಗ್ಬಿಡಿ. ನಾಯಿ ಏನು ತೊಂದರೆ ಇಲ್ಲ, ಜನ ಬಂದರೆ ತೊಂದರೆ. ಇಲ್ಲಿಗೆ ಹಾಕೋಣ. ಇಲ್ಲಿ ಒಂದು ನಿಮಿಷ ಜಾಗ ಬಿಟ್ಬಿಡಿ. ಇದನ್ನಲ್ಲಿ ಇಡ್ತೀನಿ. ಒಳಗಡೆ ಇನ್ನೊಂದಿದೆ, ಹಿಂದೆ ಹೋಗ್ಬಿಡಿ. ಎಲ್ಲ ಬೋಲ್ಟ್ ತೆಗ್ದಿದ್ದೀನಿ. ಹಾಂ ಅಣ್ಣ, ಈ ಕಾಂಕ್ರೀಟ್ ಇದನ್ನು ಬಿಡಿಸಿ ಅಣ್ಣ ಈ ಕಡೆಗೆ. ಇಲ್ಲೇ ಇದೆ, ಇದರಲ್ಲಿ ಇಷ್ಟರಲ್ಲೇ ಸಿಗುತ್ತೆ. ಹಾಂ ತಳಿ ಒಳಗೆ ನಾಯಿ ಇದೆ, ಏನು ಪ್ರಾಬ್ಲಮ್ ಇಲ್ಲ, ತಲೆ ಕೆಡ್ಸ್ಕೊಬೇಡಿ. ಒಂದೇ ಸತಿಗೆ ಬಿಡಿಸ್ಬಿಡಿ. ಪರವಾಗಿಲ್ಲ ಪರವಾಗಿಲ್ಲ. ಹ್ಞೂ ಹೊಡೀರಿ ಇದನ್ನು, ಈ ಕಡೆ ಹೊಡ್ಕೊಳ್ಳಿ. ಅಲ್ಲೊಂದು ಹೊಡೀರಿ, ಅದೇ ಅಲ್ಲಿದೆ ಬಿಲ. ಗುದ್ಲಿ ಇದೆಯಾ? ಈಗ ಈಚೆ ಬಂದಿತ್ತಂತೆ, ಕಡಪ ಕಲ್ಲಡಿ ಕರೆಕ್ಟಾಗಿ ನಾನು ಬರೋದನ್ನು ಕರೆಕ್ಟಾಗಿ ನೋಡೋದು ಅಲ್ಲೇ ಇತ್ತು. ಅಣ್ಣ ಇರೋಣ ಅಣ್ಣ, ಇದು ಹೊಡೀರಿ ಅಣ್ಣ, ಇಲ್ಲಿ ಹಾಕಿ ಅಣ್ಣ. ಆರೇನ ನಿಧಾನಕ್ಕೆ ಹಾಕಿ. ಯಾರೇನಾ? ಹ್ಞೂ ಇದಿಷ್ಟು ಹೊಡ್ಕೊಳ್ಳಿ, ಇದಿಷ್ಟು ತೆಗೀರಿ. ಈಗ ಬರಲಿ 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 ಬರಲಿ. ಬನ್ನಿ ಅಣ್ಣ, ಇದು ಹೊಡೀರಿ ಅಣ್ಣ, ಇದು ತೆಗೀರಿ. ಬರಲಿ. ಹ್ಞೂ ತೆಗೀರಿ. ನಾಗರಾವಪ್ಪ ಇಲ್ಲಿ ಕತ್ತತ್ರ ಕಾಣಿಸ್ತಾ ಇದೆಯಾ ಬ್ಲ್ಯಾಕ್ ಕಲರು? ನಾಗರಾವ್ ಇದು. ಒಂದು 2 ವರ್ಷ ವಯಸ್ಸಾಗಿದೆ ಇದಕ್ಕೆ, 2-3 ವರ್ಷ ವಯಸ್ಸಾಗಿದೆ ಇದಕ್ಕೆ. ಯಾರ ಕತ್ತಿಗೆ?
ಒಳಗೆ ಹೋಗಮ್ಮ. ಸುಮ್ಮನಿರ, ಹೋಗೋ ಇಲ್ಲಿ ಒಳಗೆ. ಒಳಗೆ ಹೋಗೋ. ಹಾಂ, ಅಲ್ಲೇ. ಸರ್ ಮೇಕೆ ಸ್ಕೂಲ್ ಸರ್ ಹೋಗ್ಬೋದು. ಬೇಸಿಗೆ ಶಿಬಿರ ಶುರುವಾಗಿದೆ, ಮಕ್ಕಳು ಆ ಕಡೆ ಈ ಕಡೆ ಆಟಾಡ್ತಾ ಇದ್ದಾರೆ ಅನ್ನೋದು ಒಂದೇ ಒಂದು ಕನಸನ್ನು ಜನಗಳಿಗಿರೋದ್ರಿಂದ ಈ ಒಂದು ರೆಸ್ಕ್ಯೂನ ನಾವು ಮಾಡ್ತಾ ಇದ್ದೀವಿ. ಆ ಒಂದು ಜನಗಳ ಜೀವವನ್ನು ಕೂಡ ನಾವು ಹಾವುಗಳು ಕಚ್ಚಿ ಜೀವ ಹೋಗೋದ್ರಿಂದ ತಪ್ಪಿಸಿ ಆ ಒಂದು ಹಾವುಗಳನ್ನು ತನ್ನ ಸ್ವಾಭಾವಿಕ ಪರಿಸರಕ್ಕೆ, ಎಲ್ಲಿ ಜನಗಳ ಮನೆಗಳು ಇರೋದಿಲ್ವೋ ಅಂಥ ಒಂದು ಜಾಗಕ್ಕೆ ನಾವು ತಗೊಂಡೋಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಸುಮ್ಮನೆ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಬಿಟ್ಬಿಡೋದಿಲ್ಲ. ಆ ಒಂದು ಪ್ರಾಣಿಗೆ ಎಲ್ಲಿ ವಾಟರ್ ಸೋರ್ಸ್ ಇರುತ್ತೆ, ಎಲ್ಲಿ ಆ ಒಂದು ಪ್ರಾಣಿಗೆ ಫುಡ್ ಸೋರ್ಸ್ ಇರುತ್ತೆ, ಒಂದು ಒಳ್ಳೆ ಹ್ಯಾಬಿಟೇಷನ್ ಇರುತ್ತೆ, ಅಂಥ ಒಂದು ಜಾಗಕ್ಕೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಕೊಲ್ಲಬೇಡಿ, ಕರೆ ಮಾಡಿ. ಧನ್ಯವಾದ.